ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷಿಣಿ, ಮೇಕಪ್ ಆರ್ಟಿಸ್ಟ್ ಹಾಗೆ ಎಜುಕೇಟರ್. ಇವತ್ತಿನ ವಿಡಿಯೋದಲ್ಲಿ ಬ್ರೈಡಲ್ ಮೇಕಪ್ ಲುಕ್ನ ಯಾವ ಥರ ಕ್ರಿಯೇಟ್ ಮಾಡ್ಬೋದು ಆ್ಯಸ್ ಎ ಪ್ರೊಫೆಷನಲ್ ಆಗಿ ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಅವರ ಸ್ಕಿನ್ ಬಂದ್ಬಿಟ್ಟು ಡ್ರೈ ಸ್ಕಿನ್ ಆಗಿತ್ತು, ಸೊ ದ್ಯಾಟ್ ಪ್ರಾಪರಾಗಿ ಅವರಿಗೆ ಸ್ಕಿನ್ನನ್ನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಬಿಕಾಸ್ ನಾನು ಅವರಿಗೆ ಮ್ಯಾಟ್ ಫಿನಿಶ್ ಇರುವಂಥದ್ದು ಫೌಂಡೇಶನನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದ್ಯಾಟ್ ಐ ಆಮ್ ಪ್ರಿಪೇರಿಂಗ್ ಹರ್ ಸ್ಕಿನ್ ಪ್ರಾಪರ್ಲಿ. ಅವರ ಸ್ಕಿನ್ ಬಂದು ತುಂಬಾ ಡ್ರೈ ಇತ್ತು. ಸೊ ಐ ಆಮ್ ಅಪ್ಲೈಯಿಂಗ್ ಪ್ರಾಪರ್ CTM ಇಲ್ಲಿ ಮಾಯ್ಶ್ಚರೈಸರ್ನ ಆಲ್ರೆಡಿ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಈ 2 ಟೈಪ್ಸ್ ಆಫ್ ಪ್ರೈಮರ್ನ ಯೂಸ್ ಮಾಡಿಕೊಂಡು ನಾವು ಸ್ಕಿನ್ನನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಸೊ ಅದಾದಮೇಲೆ ನಾವು ಆಯಿಲ್ ಏನಿದೆ ಅಲ್ವಾ ಅದನ್ನು ಕೂಡ ಅಪ್ಲಿಕೇಶನ್ ಮಾಡ್ತಿದ್ದೀನಿ. ಸೊ ದ್ಯಾಟ್ ನಾನು ಯೂಸಿಂಗ್ ಅವ್ರಿಗೆ ಮ್ಯಾಟ್ ಫಿನಿಶ್ ಇರುವಂಥ ಫೌಂಡೇಶನನ್ನು ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಅವ್ರಿಗೆ ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯು ಕ್ಯಾನ್ ಸಿ ಅವರನ್ನು ನೀಟಾಗಿ ಅದನ್ನು ಮಸಾಜ್ ಮಾಡಿಕೊಂಡೆ ನಾನು ಅಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಯು ಕ್ಯಾನ್ ಸಿ ನೀಟಾಗಿ ನಾವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಅವರ ಸ್ಕಿನ್ನನ್ನು ನಾವು ಯಾವ ಥರ ಮೇಕಪ್ ಕೂಡ ಮಾಡ್ಬೋದು. ಇಟ್ಸ್ ಅಪ್ ಟು ಯು. ನೀವು ಯಾವ ಫೌಂಡೇಶನ್ ಯೂಸ್ ಮಾಡ್ತೀರಾ ಇವೆಲ್ಲನೂ ನಿಮ್ಮ ಮೇಲಿದೆ. ಓಕೆ, ನೀವೇನು ಹೆಂಗೆ ಮಾಡ್ತೀರಾ ಅದು ಯು ಕ್ಯಾನ್ ಸಿ ಅವರ ಸ್ಕಿನ್ ಆಫ್ಟರ್ ಫಿನಿಶಿಂಗ್ ಮೇಕಪ್ ಯು ಕ್ಯಾನ್ ಚೆಕ್ ಅವರ ಮೇಕಪ್ಪನ್ನು. ಇಟ್ ಲೈಕ್ ಫ್ಲಾಲೆಸ್ ಆಗಿತ್ತು. ಇಟ್ಸ್ ನಾಟ್ ಎಲ್ಲಿ ಕೇಕಿ ಕೂಡ ಇರಲಿಲ್ಲ. ಅಬ್ಸರ್ವ್ ಮಾಡಿ ಅವ್ರ ಸ್ಕಿನ್ ಏನು ಶೈನ್ ಹೊಡಿತಾ ಇದೆ ಅಂತ. ಸೊ ದ್ಯಾಟ್ ಅವರ ಆಯಿಲಿ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ದೆನ್ ನಾನು ಇವಾಗ ಇದಕ್ಕೆ ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಯಿಲಿ ಫೀಲ್ ಆಗಬಾರ್ದು ಅಂತ ಇವಾಗ ನೋಡಿ ಅದು ಕೂಡ ನಾವು ನೀಟಾಗಿ ಮಸಾಜ್ ಮಾಡಿನೇ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಸೊ ದೆನ್ ನಾನು ಅವ್ರಿಗೆ ಕರೆಕ್ಟರ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಕರೆಕ್ಷನ್ ಅವ್ರಿಗೆ ರಿಕ್ವೈರ್ಮೆಂಟ್ ಇತ್ತು. ಯು ಕ್ಯಾನ್ ಅವರ ಫೇಸ್ ನೋಡಿ ನೀವೇ ಗೊತ್ತಾಗುತ್ತೆ, ಮೌತ್ ಏರಿಯಾದ ಹತ್ರ ಆ್ಯಂಡ್ ಅವರ ಅಂಡರ್ ಐಸ್, ಐ ಲಿಡ್ಡಲ್ಲಿ ಯು ಕ್ಯಾನ್ ಸಿ ಆಯಿತಾ. ಸೊ ಕರೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅನ್ನೋದ್ರೆ ಕೇಕಿ ಆಗೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ದೆನ್ ಆಫ್ಟರ್ ಕರೆಕ್ಷನ್ ಪ್ರಾಪರಾಗಿ ನಾನು ಕರೆಕ್ಷನ್ ಮಾಡ್ಕೊಂಡ್ಮೇಲೆ ಆರೆಂಜ್ ಕರೆಕ್ಟರನ್ನು ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಫುಲ್ ನಿಮ್ಗೆ ಪ್ರಾಪರಾಗಿ ಆರೆಂಜೇ ಫೀಲ್ ಆಗ್ತಾ ಇರ್ಬೋದು. ಎಸ್, ಅಫ್ಕೋರ್ಸ್ ಅವರಿಗೆ ಆರೆಂಜ್ ಕಲರ್ನ ನೆಸೆಸಿಟಿ ಇತ್ತು ಅಲ್ಲಿ. ಆ್ಯಂಡ್ ಸ್ವಲ್ಪ ಎಕ್ಸಸ್ ಏನಿದೆಲ್ಲ ಅದನ್ನು ನಾನು ರಿಮೂವ್ ಮಾಡಿಕೊಂಡೆ. ಸೊ ಯಾವುದೇ ಹಾರ್ಶ್ ಲೈನ್ ಇರಬಾರ್ದು ಅಂತ. ದೆನ್ ಸೇಮ್ ಸ್ಕಿನ್ ಟೋನ್ದು ಕನ್ಸಿಲರನ್ನು ತೊಗೊಂಡು ನಾನು ಇಲ್ಲಿ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಹಿಂಗೆ ಮಾಡೋದ್ರಿಂದ ಫೌಂಡೇಶನ್ ಆ್ಯಂಡ್ ಕರೆಕ್ಟರ್ ಏನಿದೆಯಲ್ಲ ಅದು ಮಿಕ್ಸ್ ಆಗೋದಿಲ್ಲ. ಓಕೆ, ಆವಾಗ ನಮಗೆ ಫೌಂಡೇಶನ್ 2 ಟೈಮ್ಸ್ ಅಪ್ಲಿಕೇಶನ್ ಮಾಡೋದು ಅವಾಯ್ಡ್ ಆಗುತ್ತೆ. ಸೊ ಇವಾಗ ನಾನು ಫೌಂಡೇಶನನ್ನು ಏನು ಕನ್ಸಿಲರನ್ನು ಅಪ್ಲಿಕೇಶನ್ ಮಾಡಿದ್ನಲ್ಲ ಅದನ್ನು ನಾನು ಬ್ಲೆಂಡ್ ಕೂಡ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಹಾರ್ಶ್ ಲೈನ್ ಇರಬಾರ್ದು ಅಂತ. ಸೊ ಇಫ್ ಇನ್ ಕೇಸ್ ಎಕ್ಸೆಸ್ ಪ್ರಾಡಕ್ಟ್ ಇದ್ರೂ ಕೂಡ ಅದು ರಿಮೂವ್ ಆಗುತ್ತೆ. ಬ್ಲೆಂಡರಿಂದ ನಾವು ಅದನ್ನು ರಿಮೂವ್ ಮಾಡಿಕೊಂಡ್ರೆ ಯು ಕ್ಯಾನ್ ಸಿ ಆಲ್ ಓವರ್ ಫೇಸ್ ನಾನು ಎಲ್ಲೆಲ್ಲಿ ಅಪ್ಲಿಕೇಶನ್ ಮಾಡಿದ್ನಲ್ಲ ಕನ್ಸಿಲರನ್ನು ಅಲ್ಲಿ ಕೂಡ ಅಪ್ಲಿಕೇಶನ್ ಮಾಡಿಕೊಂಡೆ. ದೆನ್ ನಾನು ಇವಾಗ ಇಲ್ಲಿ ಆ್ಯಸ್ ಐ ಟೋಲ್ಡ್ ಮ್ಯಾಟ್ ಫಿನಿಶ್ ಇರುವಂಥ ಹುಡಾ ಬ್ಯೂಟಿ ಫೌಂಡೇಶನನ್ನು ಇಲ್ಲಿ ನಾನು ಅಪ್ಲಿಕೇಶನ್ ಮಾಡ್ತಿದ್ದೀನಿ ಅವರ ಸ್ಕಿನ್ಗೆ. ಓಕೆ, ಕನ್ಸೆ ಆಲ್ ಓವರ್ ಫೇಸ್, ನೆಕ್ ಏರಿಯಾ ಕೂಡ ಕವರ್ ಮಾಡಬೇಕಾಗುತ್ತೆ. ಇವಾಗ ನಿಮಗೆ ಫೌಂಡೇಶನ್ ಹೆವಿ ಅಂತ ಅನ್ನಿಸ್ತಿರ್ಬೋದು, ಬಟ್ ಆ ಥರ ಏನೂ ಇಲ್ಲ. ಆಫ್ಟರ್ ಬ್ಲೆಂಡಿಂಗ್ ಅವ್ರು ಪ್ರಾಪರಾಗಿ ಅದು ನಿಮಗೆ ಸ್ಕಿನ್ ಜೊತೆ ಮಸ್ಟಿಫೈ ಆಗೋಯ್ತು. ಓಕೆ, ಸೊ ದೆನ್ ಇವಾಗ ಫೌಂಡೇಶನ್ ನಾನು ಮ್ಯಾಟಿಫೈಡ್ ಯಾಕೆ ಯೂಸ್ ಮಾಡಿದೆ ಅಂದರೆ ದೇರ್ ಆರ್ ಲಾಟ್ ಆಫ್ ಟೆಕ್ನಿಕ್ಸ್ ಇನ್ ಮೇಕಪ್. ಓಕೆ, ನೀವು ಒಂದೇ ಥರ ಇಲ್ಲ ಇವಾಗ ಡ್ರೈ ಸ್ಕಿನ್ನೇ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಆಯಿಲಿ ಸ್ಕಿನ್ಗೆ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಆ ಥರ ಏನೂ ಇಲ್ಲ. ನಿಮ್ಮ ಸ್ಕಿನ್ ಪ್ರಿಪ್ರೇಷನ್, ನೀವು ಸ್ಕಿನ್ನನ್ನು ನೀಟಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ನೀವು ಯಾವ ಪ್ರಾಡಕ್ಟ್ ಅನ್ನೋದು ಯೂಸ್ ಮಾಡ್ಬೋದು. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಕಸ್ಟಮರ್ ಪ್ಲೇಸಿಗೆ ಹೋದಾಗ ಇಫ್ ನೀವು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಏನಾದರೂ ಪರ್ಟಿಕ್ಯುಲರ್ ಸ್ಕಿನ್ ಟೈಪಿಗೆ ರಿಲೇಟೆಡ್ ಪ್ರಾಡಕ್ಟ್ ತೊಗೊಂಡು ಹೋಗಿಲ್ಲ, ಫೌಂಡೇಶನ್ ತೊಗೊಂಡು ಹೋಗಿಲ್ಲ ಅಂದಾಗ ನೀವು ಈ ಥರ ಕೂಡ ಮಾಡ್ಬೋದು. ಓಕೆ, ನಿಮ್ಮ ಹತ್ರ ಸ್ಕಿನ್ CTM ಪ್ರಾಸೆಸ್ ಪ್ರಾಪರ್ ಆಗಿದ್ದರೆ ನಿಮ್ಮ ಹತ್ರ ನೀವು ಈ ಥರ ಮೇಕಪ್ಪನ್ನು ಕೂಡ ಮಾಡ್ಬೋದು. ದೆನ್ ಜಸ್ಟ್ ಇನ್ನೂ ಕೂಡ ನಾನು ಪ್ರಾಪರಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಅದು ಹೆವಿ ಕವರೇಜ್ ಪ್ರಾಡಕ್ಟ್ ಆಗಿದ್ದರಿಂದ ಫೌಂಡೇಶನ್ನು ನಿಮಗೆ ಇಲ್ಲಿ ಹೆವಿ ಕಾಣಿಸ್ತಾ ಇರ್ಬೋದು ಮೇಕಪ್. ಓಕೆ, ಅವರ ಫೌಂಡೇಶನ್ ಹೆವಿ ಕಾಣಿಸ್ತಾ ಇರ್ಬೋದು, ಬಟ್ ಆ ಥರ ಏನಿಲ್ಲ. ಒಂದು ನಾನು ಅವ್ರ ಸ್ಕಿನ್ನನ್ನು ಆಲ್ರೆಡಿ ಕರೆಕ್ಟ್ ಮಾಡ್ಕೊಂಡಿದ್ದೀನಿ. ಆಫ್ಟರ್ ದ ಕರೆಕ್ಷನ್ ಅವರ ಸ್ಕಿನ್ ಏನಾಯಿತು, ಫ್ಲ್ಯಾಟ್ ಆಯಿತು. ಅವರ ಫೇಸಲ್ಲಿದ್ದ ಯಾವುದು ವಾರ್ಪ್ಸ್ ಕೂಡ ನಿಮಗೆ ಇಲ್ಲಿ ವಿಸಿಬಿಲಿಟಿ ಇಲ್ಲ. ಸೊ ಹೆವಿ ಫೀಲ್ ಆಗ್ತಾ ಇದೆ ಅವರ ಮೇಕಪ್ ನಿಮಗೆ, ಅವರ ಫೌಂಡೇಶನ್ ನಿಮಗೆ. ಓಕೆ, ಒನ್ಸ್ ಫೌಂಡೇಶನ್ ಅಪ್ಲಿಕೇಶನ್ ಆದಮೇಲೆ ನಾನು ನಿಮಗೆ ಯಾವುದೇ ಹಾರ್ಶ್ ಲೈನ್ ಇರಬಾರ್ದು ಫೌಂಡೇಶನ್ದು ಅಂತ ಹೇಳಿ ಅವರ ಸ್ಕಿನ್ಗೆ ನಾನು ಬ್ಲೆಂಡರಿಂದ ಪ್ರಾಪರಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಬಿಕಾಸ್ ಸ್ವಲ್ಪ ಎಕ್ಸೆಸ್ ಪ್ರಾಡಕ್ಟ್ ಇದ್ದರೂ ಕೂಡ ಬ್ಲೆಂಡರಲ್ಲಿ ಅದು ಬಂದುಬಿಡತ್ತೆ. ದೆನ್ ನಾನಿಲ್ಲಿ ಅದಕ್ಕೆ ಬ್ಲಷ್ ಅಪ್ಲಿಕೇಶನ್ ಮಾಡಿಸ್ತಾ ಇದ್ದೀನಿ. ಸೊ ಇದು ಕ್ರೀಮ್ ಪ್ರಾಡಕ್ಟ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅವರ ಸ್ಕಿನ್ನಿಗೆ ನಾನು.
ಕ್ಯಾನ್ ಸಿ ದ ಪೀಚ್ ಕಲರ್ ಬ್ಲಷ್ ಅದು ಆ್ಯಕ್ಚುಲಿ. ಆ್ಯಂಡ್ ಬ್ಲೆಂಡರಿಂದ ಮತ್ತೆ ನಾನು ಅದನ್ನು ಬ್ಲೆಂಡ್ ಮಾಡ್ಕೊಳ್ತೀನಿ. ನನಗೆ ಬ್ರಷಲ್ಲಿ ಇದು ಬ್ಲೆಂಡ್ ಮಾಡಿದ್ದು ಐ ಆಮ್ ನಾಟ್ ದಟ್ ಸ್ಯಾಟಿಸ್ಫೈಡ್ ಇವಾಗ, ಅದಕ್ಕೋಸ್ಕರ ನಾನು ಅದನ್ನು ಬ್ಲೆಂಡರಲ್ಲೇ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ನ್ಯಾಚುರಲ್ ಬ್ಲಷ್ ಇಷ್ಟ, ಸೊ ಹಾಗಾಗಿ ನಾನು ಬ್ಲೆಂಡರಿಂದನೇ ಬ್ಲೆಂಡ್ ಮಾಡೋದನ್ನು ಇಷ್ಟಪಡ್ತೀನಿ. ಸೊ ಇಲ್ಲಿ ನನ್ನ ಹತ್ರ ಸೇಮ್ ಸ್ಕಿನ್ ಟೋನ್ದು ಅವ್ರದ್ದು ರಿಲೇಟೆಡ್ ಕನ್ಸಿಲರ್ ಇರಲಿಲ್ಲ, ಲಿಕ್ವಿಡ್ ಕನ್ಸಿಲರ್. ಅದಕ್ಕೆ ನಾನು 2 ಟೈಪ್ಸ್ ಆಫ್ ಕನ್ಸಿಲರ್ನ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಸೊ ಒಂದು ಕನ್ಸಿಲರ್ ಅದರಲ್ಲಿ ಸ್ವಲ್ಪ ಥಿಕ್ ಆಗಿತ್ತು, ಸೊ ದ್ಯಾಟ್ ನಾನು ಅವಾಗಲೇ ಅಪ್ಲಿಕೇಶನ್ ಮಾಡಿಕೊಂಡು ಆನ್ ಟೈಮ್ ಬ್ಲೆಂಡ್ ಕೂಡ ಮಾಡ್ತಾ ಇದ್ದೀನಿ. ಅದೇ ಟೈಮಲ್ಲಿ ಅವರ ಹೈ ಪಾಯಿಂಟ್ಸ್ ಏನಿದೆಯಲ್ಲ ಅದನ್ನು ನೋಡ್ಕೊಂಡು ನಾನು ಜಸ್ಟ್ ಇಲ್ಲಿ ಅಪ್ಲಿಕೇಶನ್ ಮಾಡ್ಕೊಂಡು ಬ್ಲೆಂಡ್ ಕೂಡ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದು ಅಂದರೆ ನಮ್ಮ ಹೈ ಪಾಯಿಂಟ್ಸ್ ಅಂದರೆ ಅಂಡರ್ ಐಸು ಆ್ಯಂಡ್ ಫೋರ್ಹೆಡ್, ಚಿನ್, ಅಪ್ ಲಿಪ್ಸ್, ನೋಸ್ ಏರಿಯಾ ಆ್ಯಂಡ್ ಕಾರ್ನರ್ ಆಫ್ ದ ಫೇಸ್, ಇನ್ನೆಲ್ಲನೂ ನಾನು ಅಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದೇ ಸಲ ಅಪ್ಲಿಕೇಶನ್ ಮಾಡ್ತಿಲ್ಲ, ಅಪ್ಲಿಕೇಶನ್ ಮಾಡಿದ ತಕ್ಷಣ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಕನ್ಸಿಲರ್ ಹೈಲೈಟರ್ನ ನಿಮ್ಮ ಫೌಂಡೇಶನ್ ಶೇಡ್ ಇದೆಯಲ್ಲ ಅಥವಾ ಸ್ಕಿನ್ ಟೋನ್ ಇದೆಯಲ್ಲ ಅದಕ್ಕಿಂತ 2 ಟೋನ್ ಜಾಸ್ತಿ ನಾವು ಅಪ್ಲಿಕೇಶನ್ ಮಾಡಬೇಕಾಗುತ್ತೆ. ಬಿಕಾಸ್ ಅದು ಅವರ ಫೇಸಿದ್ದು ಹೈ ಪಾಯಿಂಟ್ ಆಗಿರೋದ್ರಿಂದ ನಾವು 2 ಟೋನ್ ಜಾಸ್ತಿ ಕನ್ಸಿಲರ್ನ ಯೂಸ್ ಮಾಡಬೇಕಾಗುತ್ತೆ. ದೆನ್ ಐ ಸ್ಟಾರ್ಟೆಡ್ ಹರ್ ಬ್ಲೆಂಡಿಂಗ್. ಸೊ ದ್ಯಾಟ್ ನಾನು ಈಚ್ ಪ್ರಾಸೆಸ್ ನೀವು ನೋಡ್ತಾ ಇರ್ಬೋದು, ನಾನು ಈಚ್ ಪ್ರಾಸೆಸ್ಸಲ್ಲಿ ಕೂಡ ಬ್ಲೆಂಡರನ್ನು ಯೂಸ್ ಮಾಡ್ಕೊಂಡು ಎಕ್ಸೆಸ್ನ ರಿಮೂವ್ ಮಾಡ್ತಾ ಇದ್ದೀನಿ. ದೆನ್ ನಾನು ಈ ಕ್ರೀಮ್ ಕಾಂಟೋರಿಂಗ್ನ ಯೂಸ್ ಮಾಡಿಕೊಂಡು ಅವರ ನೋಸ್ ಏರಿಯಾ ಹಾಗೆ ಚೀಕ್ ಬೋನ್ಸು ಅಲ್ಲೆಲ್ಲನೂ ನಾನು ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ನನಗೊಂದು ನ್ಯಾಚುರಲ್ ಶ್ಯಾಡೋ ಸಿಗಲಿ ಅವ್ರ ಸ್ಕಿನ್ನಲ್ಲಿ ಅಂತ ಹೇಳ್ಕೊಂಡು. ಇವಾಗ ನಾವು ಫೌಂಡೇಶನನ್ನು ಅಪ್ಲಿಕೇಶನ್ ಮಾಡಿಕೊಂಡು ಅವರ ಸ್ಕಿನ್ ಏನಾಗಿತ್ತು ಫ್ಲ್ಯಾಟ್ ಆಗಿತ್ತು. ಓಕೆ, ದೆನ್ ನಾವು ಬ್ಲಷ್ ಮಾಡ್ಕೊಂಡಿದ್ದೆ. ಬ್ಲಷ್ ಇಸ್ ಆಲ್ವೇಸ್ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನಲ್ಲಿ ಇದ್ದೇ ಇರುತ್ತೆ. ಇನ್ ಕೇಸ್ ನಾವು ಫೇಸ್ ವಾಶ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಲ್ಲಿ ನೋಡಿದರೆ ನಮ್ಮ ಸ್ಕಿನ್ನಲ್ಲೇ ನ್ಯಾಚುರಲ್ ಬ್ಲಷ್ ಇರುತ್ತೆ, ಹಾಗೆಯೇ ನ್ಯಾಚುರಲ್ ಶ್ಯಾಡೋ ಕೂಡ ಇರುತ್ತೆ, ಯು ಕ್ಯಾನ್ ಸಿ. ಸೊ ದಟ್ ಅದು ನ್ಯಾಚುರಲ್ ಆಗಿ ಮತ್ತೆ ನಾವು ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ಅವರ ಸ್ಕಿನ್ಗೆ, ಅವರ ನೋಸ್ ಏರಿಯಾದಲ್ಲಿ ಹಾಗೆಯೇ ಬೇರೆವರ್ ರಿಕ್ವೈರ್ಡ್ ಇತ್ತಲ್ಲ ಅವರ ಫೇಸಲ್ಲಿ ಅಲ್ಲೆಲ್ಲ ನಾನು ಅಪ್ಲಿಕೇಶನ್ ಮಾಡಿಕೊಂಡು ನಾನು ಅದೇ ಟೈಮಲ್ಲಿ ಕೂಡ ಬ್ಲೆಂಡ್ ಕೂಡ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ನನಗೆ ಅಲ್ಲಿ ಯಾವುದೇ ಹಾರ್ಸ್ ಲೈನ್ ಇರಬಾರ್ದು ಅಂತ ಹೇಳ್ಕೊಂಡು. ಓಕೆ, ಸೊ ಕೆಲವೊಂದು ಪ್ರಾಡಕ್ಟನ್ನು ನಾವು ಅಲ್ಲಲ್ಲೇ ಅವಾಗವಾಗಲೇ ಬ್ಲೆಂಡ್ ಮಾಡಿಕೊಂಡ್ರೆ ನಮಗೆ ಯಾವುದೇ ಹಾರ್ಸ್ ಈ ಪ್ರಾಡಕ್ಟ್ ನಮಗೆ ಅಲ್ಲಿ ಸಿಗೋದಿಲ್ಲ. ದೆನ್ ಐ ಜಸ್ಟ್ ಸ್ಟಾರ್ಟೆಡ್ ಇನ್ನೊಂದು ಸ್ವಲ್ಪ ರಿಕ್ವೈರ್ಮೆಂಟ್ ಇತ್ತು ಅಂತ ಅನ್ನಿಸ್ತು ಅವರ ಕಾಂಟೋರಿಂಗ್. ಸೊ ದಟ್ ಐ ಅಪ್ಲೈಡ್ ಅಗೇನ್. ಅಂದರೆ ಸ್ವಲ್ಪ ಪ್ರಾಡಕ್ಟ್ನ ನಾನು ಬಿಲ್ಡ್ ಮಾಡ್ತಾ ಇದ್ದೀನಿ. ಒಂದೇ ಸಲ ಅಪ್ಲಿಕೇಶನ್ ಮಾಡಿದ್ರು ಕೂಡ ನಿಮ್ಗೆ ಅದು ಹೆವಿ ಆಗುತ್ತೆ ಮತ್ತು ರಿಮೂವ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಇಫ್ ಯು ಆರ್ ಪ್ರಾಪರ್ ಒಬ್ಬ ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಸಮಥಿಂಗ್ ವಿತ್ ದಟ್. ಬಟ್ ಯಾಕೆ ಸುಮ್ಮನೆ ಅಲ್ವಾ ರಿಸ್ಕ್ ತೊಗೊಳ್ಳೋದು. ಸೊ ದ್ಯಾಟ್ ಟು ಯೂಸ್ ಸ್ಮಾಲ್ ಅಮೌಂಟ್ ಆಫ್ ಪ್ರಾಡಕ್ಟ್ ಯಾವಾಗಲೂ ಅಪ್ಲಿಕೇಶನ್ ಮಾಡಬೇಕಾದ್ರೆ ದೆನ್ ಸ್ಲೋಲಿ ಬಿಲ್ಡ್ ಮಾಡ್ತಾ ಹೋಗಬೇಕು ಪ್ರಾಡಕ್ಟ್ನ. ಸೊ ನಾನು ಇವಾಗ ಇಲ್ಲಿ ಪೌಡರ್ ಬ್ಲಷ್ ಹಾಗೆಯೇ ಪೌಡರ್ ಕಾಂಟೋರನ್ನು ಯೂಸ್ ಮಾಡ್ಕೊಂಡು ಅವರ ಸ್ಕಿನ್ ಏನು ಕ್ರೀಮ್ ಪ್ರಾಡಕ್ಟ್ ಇತ್ತಲ್ಲ ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಯು ಕ್ಯಾನ್ ಸಿ ವೆರ್ ರಿಕ್ವೈರ್ಡ್ ಎಲ್ಲೆಲ್ಲಿ ನಾನು ಕ್ರೀಮ್ ಕಾಂಟೋರಿಂಗ್ ಮಾಡಿದ್ನ ಅಲ್ಲೆಲ್ಲ ನಾನು ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ ಪೌಡರ್ ಕಾಂಟೋರನ್ನು. ಓಕೆ, ಯು ಕ್ಯಾನ್ ಸಿ. ದೆನ್ ಐ ಲಾಕ್ ಮಾಡಿಕೊಂಡೆ ಪೌಡರ್ ಬ್ಲಷ್ ಕೂಡ ನಾನಿಲ್ಲಿ ಲಾಕ್ ಮಾಡಿಕೊಡ್ತಾ ಇದ್ದೀನಿ. ಸೊ ದ್ಯಾಟ್ ನ್ಯಾಚುರಲ್ ಆಗಿ ಬ್ಲಷ್ ಸಿಗಲಿ ಅಂತ. ಸೊ ಬ್ಲಷ್ ಇಸ್ ಈ ರೀತಿಗೆ ನನಗೆ ಬ್ಲಷ್ ಸ್ವಲ್ಪ ಜಾಸ್ತಿನೇ ಬೇಕಾಗಿತ್ತು. ಸೊ ದ್ಯಾಟ್ ಐ ಅಪ್ಲೈಡ್ ದ ಲಾಟ್ ಆಫ್ ಬ್ಲಷ್. ಕೆನ್ಸಿ ಅಷ್ಟು ಏನೂ ಇಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಪ್ರಾಡಕ್ಟ್ನ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ ಬ್ಲಷ್ಷಿಗೆ. ದೆನ್ ಒನ್ಸ್ ದಟ್ ಡನ್, ಈಗ ನಾನಿಲ್ಲಿ ಅವರ ಅಂಡರನ್ನು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನಾನಲ್ಲಿ ಕ್ರೀಮ್ ಪ್ರಾಡಕ್ಟ್ ಯೂಸ್ ಮಾಡಿದ್ದೆ. ದೆನ್ ಪೌಡರ್ ಪಫಿಂದ ಸ್ವಲ್ಪ ಪ್ರಾಡಕ್ಟನ್ನು ತೊಗೊಂಡು ದೆನ್ ಎಲ್ಲಿ ನಾನು ಕ್ರೀಮ್ ಪ್ರಾಡಕ್ಟ್ನ ಅಪ್ಲಿಕೇಶನ್ ಮಾಡಿದ್ನಲ್ಲ ಅಲ್ಲೆಲ್ಲನೂ ನಾನು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್ನ. ಸೊ ದ್ಯಾಟ್ ನನಗೆ ಅದು ಎಲ್ಲೂ ಕೂಡ ಮೂವ್ ಆಗಬಾರ್ದು, ಕ್ರೀಮ್ ಪ್ರಾಡಕ್ಟಿಂದ ನಾನು ಮೂವ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಪ್ರಾಪರಾಗಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಅಂಡರ್ ಐಸ್ ಆಗಿರಲಿ, ಫೋರ್ಹೆಡ್ ಆಗಿರಲಿ, ಎಲ್ಲಿ ರಿಕ್ವೈರ್ಮೆಂಟ್ ಇತ್ತಲ್ಲ ಅಲ್ಲೆಲ್ಲನೂ ನಾನು ಅಪ್ಲಿಕೇಶನ್ ಮಾಡಿಕೊಂಡೆ. ದೆನ್ ನಾನು ಪೌಡರ್ ಕಾಂಟೋರಿಂಗ್ ಮಾಡಿರಲಿಲ್ಲ ನೋಸ್ ಮೇಲೆ, ಸೊ ಅದನ್ನು ಕೂಡ ನಾನು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಯು ಕ್ಯಾನ್ ಸಿ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇತ್ತು ಅಲ್ಲೆಲ್ಲ ನಾನು ಪೌಡರಿಂದ ಲಾಕ್ ಮಾಡಿಕೊಂಡೆ. ಅವರ ಫೇಸ್ ಇವಾಗ ಪ್ರಾಪರಾಗಿ ಲಾಕ್ ಆಯಿತು. ದೆನ್ ನಾನು ಐ ಮೇಕಪ್ ಮಾಡಬೇಕಾಗಿದ್ದರಿಂದ ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ಸ್ ನೆಸೆಸಿಟಿನೂ ಇತ್ತು ಅಲ್ಲಿ. ಸೊ ಹಾಗಾಗಿ ಪೌಡರ್ನ ಅಪ್ಲಿಕೇಶನ್ ಮಾಡಿಕೊಂಡು ಐ ಸ್ಟಾರ್ಟೆಡ್ ಹರ್ ಐ ಮೇಕಪ್.
ಇಲ್ಲಿ ನಾನು ಅವರ ಸ್ಕಿನ್ ಟೋನ್ಗಿಂತ 1 ಟೋನ್ ಜಾಸ್ತಿ ಇರೋ ಕನ್ಸಿಲರ್ನ ಯೂಸ್ ಮಾಡಿಕೊಂಡು ಅವರ ಐಲಿಡ್ ಹಾಗೆ ಬ್ರೋ ಕೆಳಗಡೆ ಫೈನ್ ಲೈನ್ ಡ್ರಾ ಮಾಡಿಕೊಂಡು ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ಹಾಗೆ ಡ್ರಾ ಮಾಡ್ಕೊಂಡು ಬ್ಲೆಂಡ್ ಕೂಡ ಮಾಡ್ತೀನಿ. ನೀವು ಕೂಡ ಅದೇ ಥರ ಪ್ರಾಕ್ಟೀಸ್ ಮಾಡಿ ಸೊ ದ್ಯಾಟ್ ನಿಮ್ಮದು ಕೂಡ ಐ ಮೇಕಪ್ ಚೆನ್ನಾಗಿ ಬರುತ್ತೆ. ದೆನ್ ಎಕ್ಸೆಸ್ನ ನಾನು ಬ್ಲೆಂಡರಿಂದ ರಿಮೂವ್ ಮಾಡಿಕೊಂಡೆ. ಯು ಕ್ಯಾನ್ ಸಿ ಸೊ ಬೋತ್ ದ ಐಸ್, ಆ ಐಸ್ಗೂ ಕೂಡ ನಾನು ಸೇಮ್ ಪ್ರೋಸೆಸ್ಸನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಅವರ ಐಬ್ರೋ ಲೈನ್ನ ಡ್ರಾ ಮಾಡಿಕೊಂಡು ಐಲಿಡ್ ಕೂಡ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಕೆನ್ಸಿ ನಾನು ಬ್ಲೆಂಡ್ ಮಾಡ್ಕೊ ಹಾಗೆ ಅಪ್ಲಿಕೇಶನ್ ಕೂಡ ಮಾಡ್ತಾ ಇದ್ದೀನಿ. ನಾನು ಎಕ್ಸೆಸ್ನ ಸ್ವಲ್ಪ ರಿಮೂವ್ ಮಾಡಿಕೊಂಡೆ. ಓಕೆ, ಸೊ ಬೋತ್ ದ ಐ ಕಾರ್ನರ್ಸ್ನ ಫಿಲ್ ಮಾಡ್ಕೋಬೇಕಾಗಲ್ಲ ಅಲ್ವಾ, ಅದಕ್ಕೆ ನಾನು ಮತ್ತೆ ಸ್ವಲ್ಪ ಕನ್ಸಿಲರ್ನ ತೊಗೊಂಡು ಅಲ್ಲಿ ಅವರ ಲೈನ್ ಹೇರ್ ಲೈನ್ ಇತ್ತಲ್ಲ ಮೇಲ್ಗಡೆಯಿಂದ ಐಬ್ರೋ ಮೇಲ್ಗಡೆ ಲೈನ್ ಇದೆಯಲ್ಲ ಅದನ್ನು ಕೂಡ ನಾನು ಇಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಕೆನ್ಸಿ ಆ್ಯಂಡ್ ನಾನು ಅದನ್ನು ಸ್ವಲ್ಪ ಬ್ಲೆಂಡ್ ಕೂಡ ಮಾಡಿಕೊಂಡೆ. ನಾನು ಯಾವಾಗಲೂ ಅಷ್ಟೇ ಪ್ರಾಡಕ್ಟ್ನ ಅಪ್ಲಿಕೇಶನ್ ಮಾಡ್ತೀನಿ, ಈಚ್ ಸ್ಟೆಪ್ಪಲ್ಲಿ ಕೂಡ ನಾನು ಬ್ಲೆಂಡಿಂಗ್ ಮಾಡ್ತೀನಿ. ಬ್ಲೆಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಆ್ಯಕ್ಚುಲಿ. ದೆನ್ ಇಲ್ಲಿ ನಾನು ಬ್ರೌನ್ ಫ್ಯಾಮಿಲಿಯಿಂದ ಕಲರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಅವರ ಫುಲ್ ಆಲ್ ಓವರ್ ದ ಐಲಿಡ್ ನಾನಿಲ್ಲಿ ಬ್ರೌನ್ ಫ್ಯಾಮಿಲಿಯನ್ನು ಲೈಟ್ ಬ್ರೌನ್ ಶೇಡ್ ಏನಿರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಆವಾಗ ಐಲಿಡ್ಗೆ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಇವಾಗ ಇಲ್ಲಿಂದ ನಾನು ಅವ್ರ ಫೇಸನ್ನು ಎಷ್ಟು ಸಲ ಟಚ್ ಮಾಡಿದ್ನು ಅಲ್ಲಿ ಒಂದೇ ಕೂಡ ಹಾರ್ಶ್ ಲೈನ್ ಇರಲಿಲ್ಲ, ಅಥವಾ ನನ್ನ ಫೇಸ್ ಅಥವಾ ನಾನು ಟಚ್ ಮಾಡಿರೋದು ಮಾರ್ಕ್ ಕೂಡ ಅಲ್ಲಿ ಇರಲಿಲ್ಲ. ಓಕೆ, ನಾನು ಅದು ನಿಮ್ಗೆ ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ, ನಾನು ಎಷ್ಟು ಸಲ ಟಚ್ ಮಾಡಿದ್ನೋ ಅಲ್ಲಿ ಯಾವುದೇ ಥರ ಅವ್ರದ್ದು ನನ್ನ ಹ್ಯಾಂಡ್ ಇದು ಮಾರ್ಕ್ ಅಲ್ಲಿ ಇರಲಿಲ್ಲ. ಓಕೆ, ಆ್ಯಂಡ್ ಸ್ವಲ್ಪ ಆ್ಯಂಡ್ ಇದೆಲ್ಲ ನಿಮಗೆ ಕಲರ್ ಇವಾಗ ಐ ಶ್ಯಾಡೋ ಅನ್ನೋ ಅಷ್ಟೇ, ಇವಾಗ ಎಲ್ಲನೂ ಕಲರ್ ಥಿಯರಿ. ಓಕೆ, ಬ್ಲಷ್ ಅಪ್ಲಿಕೇಶನ್ ಆಗಲಿ, ಲಿಪ್ಸ್ಟಿಕ್ಕು, ಐ ಶ್ಯಾಡೋ ಅಥವಾ ಕಲರ್ ಕರೆಕ್ಟಿಂಗು ಅಥವಾ ಫೇಸಿಗೆ ಅಪ್ಲಿಕೇಶನ್ ಮಾಡುವ ಯಾವುದೇ ಪ್ರಾಡಕ್ಟ್ ಆಗಿರಲಿ ಎಲ್ಲನೂ ನಿಮಗೆ ಸ್ವಲ್ಪ ರಿಲೇಟೆಡ್ ಕಲರ್ ಥಿಯರಿ ಆಗಿರುತ್ತೆ. ಇವಾಗ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಬ್ರೌನ್ ಶೇಡ್ ತೊಗೊಂಡು ಅವರ ಕಾರ್ನರ್ ಆಫ್ ಲಿಡ್ಡಿಗೆ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ಸ್ವಲ್ಪ ಡಾರ್ಕ್ ಶೇಡ್. ಓಕೆ, ಬ್ರೌನಲ್ಲಿ ಲೈಟ್ಗಿಂತ ಸ್ವಲ್ಪ ಡಾರ್ಕ್ ಶೇಡ್ ಮೀಡಿಯಮ್ ಶೇಡನ್ನು ತೊಗೊಂಡು ಅಪ್ಲಿಕೇಶನ್ ಮಾಡ್ತೀನಿ. ಕಾರ್ನರನ್ನು ನಾನು ಜಸ್ಟ್ ಐ ಶೇಪನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಯು ಕ್ಯಾನ್ ಸಿ ದೆನ್ ಐ ಮೇಕಪ್ಪಲ್ಲಿ ನಿಮಗೆ ನಾನು ಏನು ಹೇಳ್ತಾ ಇದ್ದೆ, ಕಲರ್ ಥಿಯರಿ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕಾಸ್ಟ್ಯೂಮ್ಗೆ ಹಾಗೆ ಜ್ಯುವೆಲರಿಗೆ ಮ್ಯಾಚ್ ಆಗೋ ಥರ ಮೇಕಪ್ ಮಾಡೋದು ತಿಳ್ಕೊಳ್ಬೇಕಾದ್ರೆ ಜಸ್ಟ್ ನೀವು ಮೇಕಪ್ ಕಲರ್ ಥಿಯರಿನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕಲರ್ ಥಿಯರಿನ ತಿಳ್ಕೊಳ್ಳಿ. ಓಕೆ, ದೆನ್ ಕಾರ್ನರ್ ಆಫ್ ದ ಐಸ್ ಕೂಡ ಇನ್ನೊಂದು ಸ್ವಲ್ಪ ಪೆನ್ಸಿಲ್ ಬ್ರಷಲ್ಲಿ ನಾನು ಮೀಡಿಯಮ್ಗಿಂತ ಇನ್ನೂ ಸ್ವಲ್ಪ ಡಾರ್ಕ್ ಬ್ರೌನ್ ಶೇಡ್ನ ತೊಗೊಂಡು ಇಲ್ಲಿ ಅಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀನಿ. ದೆನ್ ನಾನಿಲ್ಲಿ ಡೈರೆಕ್ಟ್ಲಿ ಅಪ್ಲೈಯಿಂಗ್ ಸ್ವಲ್ಪ ಗೋಲ್ಡನ್ ಟೋನಲ್ಲಿರುವಂಥ ಶಿಮ್ಮರನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನಾನು ಬ್ರಷಿಂದ ಕನ್ಸಿಲರ್ ಏನು ಯೂಸ್ ಮಾಡಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಅದೇ ಬ್ರಷ್ ಯೂಸ್ ಮಾಡಿಕೊಂಡು ನಾನಿಲ್ಲಿ ಅವ್ರಿಗೆ ಶಿಮ್ಮರ್ ಯೂಸ್ ಮಾಡ್ಕೊಳ್ತಿದ್ದೀನಿ, ಗೋಲ್ಡನ್ ಟೋನಲ್ಲಿರುವಂಥದ್ದು. ಓಕೆ, ದೆನ್ ಇಸ್ ಅ ಸಿಂಪಲ್ ಐ ಮೇಕಪ್ ಇದು, ಬಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ನನಗೆ ನನ್ನ ಐ ಮೇಕಪ್ ನನಗೆ ತುಂಬ ಇಷ್ಟ ಆಗುತ್ತೆ, ಆಯಿತಾ. ಐ ಮೇಕಪ್ ಒಂಥರ ಮ್ಯಾಜಿಕ್ ಅಂತ ಹೇಳ್ಬೋದು ಮೇಕಪ್ಪಲ್ಲಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಕಾಪರ್ ಶೇಡ್ ಏನಿದೆ ಅಲ್ವಾ ಅದನ್ನು ತೊಗೊಂಡು ನಾನು ಅವ್ರಿಗೆ ಐ ಲಿಡ್ ಮೇಲೆ ಅಪ್ಲಿಕೇಶನ್ ಮಾಡಿಕೊಂಡೆ. ಯು ಕ್ಯಾನ್ ಸಿ ಬೋತ್ ದ ಐಸ್ನ ಸೇಮ್ ಒಂದೇ ಟೈಮಲ್ಲಿ ಮಾಡೋದು ನನಗೆ ಕನ್ವೀನಿಯೆಂಟ್ ಅನಿಸುತ್ತೆ. ಸೊ ದ್ಯಾಟ್ ನಾನು ಸೇಮ್ ಟೈಮಲ್ಲಿ ಅಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀನಿ. ಯು ಕ್ಯಾನ್ ಸಿ ದೆನ್ ಸ್ವಲ್ಪ ಬ್ಲೆಂಡ್ ಕೂಡ ಮಾಡಿಕೊಂಡೆ ನನ್ನಲ್ಲಿ ಬ್ರಷಿಂದನೇ. ಸೇಮ್ ಅಲ್ಲಿ ಏನು ಹಾರ್ಶ್ ಲೈನ್ ಇರುತ್ತಲ್ಲ ಎಲ್ಲ ಮೇಕಪ್ ಏನು ಪ್ರಾಡಕ್ಟ್ ಎಲ್ಲನೂ ಒಂದೇ ಥರ ಕಾಣಲಿ, ಯಾವುದೇ ಹಾರ್ಶ್ ಲೈನ್ ಬೇಡ, ಡಿಫ್ರೆಂಟ್ ಸಪ್ರೇಟಾಗಿ ಕಾಣೋದು ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದಿಷ್ಟು ಪ್ರಾಡಕ್ಟ್ ಇವಾಗ ನಾನೇನು ಮಾಡಿದೆ, ಸ್ವಲ್ಪ ನಾನೇನು ಪ್ರಾಡಕ್ಟ್ ತೊಗೊಂಡಿದ್ನಲ್ಲ ಬ್ರೌನಲ್ಲಿ ಅದಕ್ಕಿಂತ ಸ್ವಲ್ಪ ಡಾರ್ಕರ್ ಬ್ರೌನ್ ತೊಗೊಂಡು ಇಲ್ಲಿ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಯಾವುದೇ ಇವಾಗ ಸಪ್ರೇಟ್ ಕಾಣಿಸ್ತಿತ್ತು ನಿಮ್ಗೆ ಮುಂದೆ ಇದಕ್ಕಿಂತ ಸ್ವಲ್ಪ ಮೊದಲು. ಇವಾಗ ನೋಡಿ ಅದು ಯಾವುದೇ ಥರ ಹಾರ್ಶ್ ಲೈನ್ ಇಲ್ಲ, ಟೋಟಲ್ ನಿಮಗೆ ಒಂದು ಪ್ರಾಪರ್ ಲುಕ್ ಬರ್ತಾ ಇದೆ ಇವಾಗ, ರೈಟ್. ಸೊ ಅದೇ ಥರ ಆ್ಯಂಡ್ ಕಾರ್ನರ್ಸ್ನ ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ, ಕ್ರೀಸ್ ಲೈನ್ನ ಬ್ಲೆಂಡ್ ಮಾಡಿಕೊಂಡೆ. ಸೊ ಯಾವುದೇ ರೀತಿ ಹಾರ್ಶ್ ಲೈನ್ ಇರಬಾರ್ದು ಅಂತ. ಹಾಗೆ ನೀವು ಐ ಮೇಕಪ್ ಮಾಡ್ತಾ ಯಾವುದೇ ಸಪ್ರೇಟ್ ಎಲ್ಲ ಕಾಣಬಾರ್ದು, ಪ್ರಾಪರಾಗಿ ನೀವು ಇಲ್ಲೆಲ್ಲ ಅಪ್ಲಿಕೇಶನ್ ಮಾಡಿದ್ದೆಲ್ಲ ಆ ಕಾರ್ನರ್ಸ್ ಕೂಡ ನೀವು ಬ್ಲೆಂಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಐ ಲಿಡ್ ಮೇಲೆ ಪರ್ಟಿಕ್ಯುಲರ್ಲಿ. ಓಕೆ, ಸೊ ದ್ಯಾಟ್ ನಾನು ಎಕ್ಸಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತು. ಸೊ ದ್ಯಾಟ್ ನಾನು ಕೈಯನ್ನು ಕೂಡ ಬ್ಲೆಂಡ್ ಮಾಡಿಕೊಂಡೆ. ಕೈಯಲ್ಲಿ ಬ್ಲೆಂಡ್ ಮಾಡಿದರೆ ನಿಮಗದು ಸ್ವಲ್ಪ ರಿಮೂವ್ ಕೂಡ ಆಗುತ್ತೆ. ಓಕೆ,
ದೆನ್ ಇವಾಗ ಲಾಸ್ಟ್ ನಾನೇನು ಬ್ರೌನ್ ಶೇಡ್ನ ಯೂಸ್ ಮಾಡಿದ್ನಲ್ಲ, ಅದೇ ಬ್ರೌನ್ ಶೇಡ್ ಯೂಸ್ ಮಾಡಿಕೊಂಡು ನಾನು ವಾಟರ್ ಲೈನಲ್ಲಿ ಕೂಡ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಸೇಮ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಾನು ಬ್ಲೆಂಡ್ ಮಾಡಿಕೊಂಡು ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಯು ಕ್ಯಾನ್ ಸಿ ಆ್ಯಂಡ್ ಸಿ ಆಲ್ ಓವರ್ ದ ಎರಡೂ ವೈಸ್ಗೆ ಮಾಡ್ತಾಯಿದ್ದೀನಿ. ರಿಕ್ವೈರ್ಮೆಂಟ್ ಎಷ್ಟಿತ್ತು ಅಷ್ಟೇ ಮಾಡ್ತಾಯಿದ್ದೀನಿ, ಬಿಕಾಸ್ ಜಾಸ್ತಿನೂ ಐ ಮೇಕಪ್ನ ರಿಕ್ವೈರ್ಮೆಂಟ್ ಇರಲಿಲ್ಲ. ಬಿಕಾಸ್ ನಾನು ಅವರ ಲಿಪ್ಪನ್ನು ಕವರ್ ಮಾಡಬೇಕಾಗಿತ್ತು, ಲಿಪ್ನ ನನಗೆ ಪಾಪ್ ಆಗಿ ಕಾಣಿಸ್ಬೇಕಾಗಿತ್ತು. ಸೊ ದ್ಯಾಟ್ ಐ ಮೇಕಪ್ಪನ್ನು ನಾನು ಇಲ್ಲಿ ಸಿಂಪಲಾಗೇ ಇಟ್ಟಿದ್ದೀನಿ. ಯು ಕ್ಯಾನ್ ಸಿ. ಸೊ ಮತ್ತು ಕಾರ್ನರ್ಸ್ನ ಪ್ರಾಪರಾಗಿ ನಾನು ಸ್ವಲ್ಪ ಬ್ಲೆಂಡಿಂಗ್ ಮಾಡಿಕೊಂಡು ಬ್ರಷಲ್ಲಿ ಪ್ರಾಡಕ್ಟ್ ಕೂಡ ಅಪ್ಲಿಕೇಶನ್ ಮಾಡ್ಕೊಂಡೆ ಇನ್ನು ಸ್ವಲ್ಪ ನಾನು. ಸೊ ಎರಡು ಕಾರ್ನರ್ಸ್ನ ನಾನು ಪ್ರಾಪರಾಗಿ ಶೇಪ್ ಕೊಟ್ಕೊಂಡು ಬ್ಲೆಂಡ್ ಮಾಡಿಕೊಂಡು ದೆನ್ ಈಗ ನಾನು ಐಬ್ರೋನ ಫೀಲ್ ಮಾಡ್ತಾ ಇದ್ದೀನಿ. ಓಕೆ, ಅವರ ಐಬ್ರೋನ ನಾನು ಇಲ್ಲಿ ಜಸ್ಟ್ ಶೇಪ್ ಕೊಡ್ತಾ ಇಲ್ಲ, ಜಸ್ಟ್ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇತ್ತಲ್ಲ ಅಲ್ಲಿ ನಾನು ಕ್ರೀಮ್ ಪೊಮಾಡೋ ಇಂದ ಯೂಸ್ ಮಾಡಿಕೊಂಡು ನಾನು ಫೀಲ್ ಮಾಡ್ತಾ ಇದ್ದೀನಿ. ಜಸ್ಟ್ ಐಬ್ರೋನ ನಾನು ಒಳಗಡೆ ಐಬ್ರೋ ಎಲ್ಲಿ ಸ್ಕಿನ್ ಕಾಣಿಸ್ತಾ ಇತ್ತಲ್ಲ ಜಸ್ಟ್ ಅಲ್ಲಿ ನಾನು ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್ನ. ದೆನ್ ನಾನು ಅದನ್ನು ಬ್ರಷ್ ಪೂಲಿಯಿಂದ ಅದನ್ನು ಬ್ಲೆಂಡ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ದ್ಯಾಟ್ ನನಗೆ ಯಾವುದೇ ಹಾರ್ಶ್ ಲೈನ್ ಸಿಗಬಾರ್ದು ಅಂತ ಯು ಕ್ಯಾನ್ ರಿಕ್ವೈರ್ಮೆಂಟ್ ಮತ್ತೆ ಕಾಣಿಸ್ತದೆ. ಸೊ ನಾನು ಇಲ್ಲಿ ಜಸ್ಟ್ ಬಿಲ್ಡ್ ಮಾಡ್ತಾ ಇರೋದು, ನಾನು ಮುಂದೆ ಸಲ ಎಲ್ಲ ಪ್ರಾಡಕ್ಟ್ನ ಅಪ್ಲಿಕೇಶನ್ ಮಾಡೋದಿಲ್ಲ, ಸ್ವಲ್ಪನೇ ಅಪ್ಲಿಕೇಶನ್ ಮಾಡಿಕೊಂಡು ಒಂದ್ಸಲ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಓಕೆ ದಿಸ್ ಇಸ್ ಓಕೆ ಅಂತ ಅನಿಸಿದ ಮೇಲೆ ನಾನು ನೆಕ್ಸ್ಟ್ ನನ್ನ ನೆಕ್ಸ್ಟ್ ಪ್ರಾಸೆಸಿಂಗ್ ಇರುತ್ತಲ್ಲ, ಇವಾಗ ನಾನು ಸೆಕೆಂಡ್ ಐಬ್ರೋಗೆ ಬಂದೆ. ಯು ಕ್ಯಾನ್ ಸಿ ಜಸ್ಟ್ ಫೀಲ್ ಮಾಡ್ತಾ ಇರೋದು ಇನ್ಸೈಡ್ ಏನಿದೆ ಅಲ್ವಾ, ಎಲ್ಲಿ ಸ್ಕಿನ್ ಕಾಣಿಸುತ್ತೋ ಅಲ್ಲಿ ಜಸ್ಟ್ ಅಪ್ಲಿಕೇಶನ್ ಮಾಡಿಕೊಂಡೆ. ನಾನು ಇಲ್ಲಿ ಯಾವುದೇ ಶೇಪ್ ಕೊಡ್ತಾ ಇಲ್ಲ ಅವರ ಐಬ್ರೋಗೆ. ಸೊ ನನಗೆ ಅದು ಕೂಡ ನ್ಯಾಚುರಲ್ ಆಗಿ ಇರಲಿ ಅಂತ ಫೀಲ್ ಆಯಿತು. ಸೊ ದ್ಯಾಟ್ ನಾನು ಇಲ್ಲಿ ನ್ಯಾಚುರಲ್ ಲುಕ್ ಕೊಡೋದಕ್ಕೋಸ್ಕರ ಜಸ್ಟ್ ಐಸ್ಗಳನ್ನ ಫೀಲ್ ಮಾಡಿಕೊಂಡೆ. ಆ್ಯಂಡ್ ಕ್ಯಾನ್ ಸಿ ಅದನ್ನು ಮತ್ತೆ ಬ್ಲೆಂಡ್ ಕೂಡ ಮಾಡಿಕೊಂಡೆ. ಇವಾಗ ನಾನಿಲ್ಲಿ ನಿಧಾನಕ್ಕೆ ನಾನು ಸ್ವಲ್ಪ ಪ್ರಾಡಕ್ಟನ್ನೇ ಹಾಕ್ಕೊಂಡು ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ನಾನು ಒಂದೇ ಸಲ ಪ್ರಾಡಕ್ಟ್ನ ಅಪ್ಲಿಕೇಶನ್ ಮಾಡಲ್ಲ. ಸೊ ಹಾಗೆ ಅಪ್ಲಿಕೇಶನ್ ಮಾಡ್ಕೊಂಡ್ಮೇಲೆ ಇವಾಗ ಅದಾದ್ಮೇಲೆ ನಾನು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಕೂಡ ಲಾಕ್ ಮಾಡಿದ್ದೀನಿ. ಎರಡು ಐಸ್ನ ನಾನು ಐಬ್ರೋಸ್ನ ನಾನು ಲಾಕ್ ಮಾಡಿಕೊಂಡು ಅವರ ಐಬ್ರೋನ ಫೀಲ್ ಮಾಡ್ಕೊಳ್ತೀನಿ. ಓಕೆ, ಕ್ಯಾನ್ ಸಿ ಇನ್ನೂ ಕೂಡ ನಂದು ಕ್ರೀಮ್ ಪ್ರಾಡಕ್ಟಲ್ಲಿ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಜಸ್ಟ್ ಬಿಂಡಿಂಗ್ ಅಷ್ಟೇ. ಸ್ವಲ್ಪನೇ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಕ್ಯಾನ್ ಸಿ ಬಟ್ ಅದಷ್ಟು ಟೈಮ್ ತೊಗೊಂಡಿಲ್ಲ ನಾನು, ಬಟ್ ಅಪ್ಲಿಕೇಶನ್ ಮಾಡ್ತಿದ್ದೀನಿ. ಓಕೆ, ಐ ಮೀನ್ ಡೂಯಿಂಗ್ ಫಾಸ್ಟ್ಲಿ ಓನ್ಲಿ. ಬಟ್ ಇವಾಗ ನಾನು ಪೌಡರ್ ಕೂಡ ನಾನು ಹಾಗೆ ಹೇಳಿದಂಗೆ ಪೌಡರ್ ಪ್ರಾಡಕ್ಟಿಂದ ಕೂಡ ಲಾಕ್ ಮಾಡಿಕೊಂಡೆ. ಸೊ ಕ್ರೀಮ್ ಯಾವುದೇ ಪ್ರಾಡಕ್ಟ್ ಆಗಲಿ ಕ್ರೀಮ್ ಪ್ರಾಡಕ್ಟ್ ಯೂಸ್ ಮಾಡಿದರೆ ಯು ಶುಡ್ ಯೂಸ್ ಪೌಡರ್ ಪ್ರಾಡಕ್ಟ್. ಅದನ್ನು ನೀವು ಪೌಡರಿಂದ ಲಾಕ್ ಮಾಡಲೇಬೇಕು, ಇಲ್ಲಾಂದರೆ ಅದು ಸ್ವಲ್ಪ ಆ ಕಡೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಪ್ರಾಡಕ್ಟಿಂದ ಲಾಕ್ ಮಾಡಿಕೊಂಡು ನಾನು ಜಸ್ಟ್ ಬ್ಲೆಂಡ್ ಕೂಡ ಮಾಡ್ಕೊಡ್ತೀನಿ. ಸ್ಲೋಲಿ ಮಾಡೋದು ನಾನು ಯಾವಾಗಲೂ ಐಬ್ರೋ ಫಿಲ್. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾನು ಮಸ್ಕರಾನ ಫಿಲ್ ಮಾಡಿಕೊಂಡೆ. ಇವಾಗ ಮಸ್ಕರ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ಮಸ್ಕರ ಒಂದ್ಸಲ ಆದಮೇಲೆ ಲ್ಯಾಶ್ ಇಸ್ ವೆರಿ ಇಂಪಾರ್ಟೆಂಟ್. ಲ್ಯಾಶ್ ಅಪ್ಲಿಕೇಶನ್ ಆದಮೇಲೆ ಐ ಮೇಕಪ್ದು ಲುಕ್ಕೇ ಚೇಂಜ್ ಆಗುತ್ತೆ. ಯು ಕ್ಯಾನ್ ಸಿ ನೋಡಿ ಬೇಕಾದ್ರೆ ಇವಾಗ ಅವರು ಐ ಓಪನ್ ಮಾಡ್ತಾರೆ. ಸೊ ಯು ಕ್ಯಾನ್ ಸಿ ಹರ್ ಐ. ಓಕೆ, ಸೊ ಅವರ ಐ ಮೇಕಪ್ದು ಲುಕ್ಕೇ ಚೇಂಜ್ ಆಯಿತು ಅಂತ ಹೇಳ್ಬೋದು ಆಫ್ಟರ್ ಅಪ್ಲಿಕೇಶನ್ ಆಫ್ ಐ ಲ್ಯಾಶ್. ಈಗ ಸ್ವಲ್ಪ ಗ್ಲೂನ ನೆಸೆಸಿಟಿ ಇತ್ತು ಅನ್ನಿಸ್ತು. ಸೊ ದ್ಯಾಟ್ ಇನ್ನೂ ಸ್ವಲ್ಪ ಗ್ಲೂನ ಅಪ್ಲಿಕೇಶನ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲ್ಯಾಶಸ್ನ. ಸೊ ನೀವು ಅಷ್ಟೇ ಇವಾಗ ಸ್ಕಿನ್ ಕೇರ್ ನಿಮ್ಮದು ಸ್ವಲ್ಪ ಲ್ಯಾಶಸ್ಗೆ ಗ್ಲೂ ಬೇಕಂದ್ರೆ ಫಸ್ಟಿಗೆ ಅಷ್ಟೇ ಮಾಡಬೇಕಂತೇನಿಲ್ಲ. ಆಫ್ಟರ್ ಅಪ್ಲಿಕೇಶನ್ ಕೂಡ ಸ್ವಲ್ಪ ಗ್ಲೂ ಅಪ್ಲಿಕೇಶನ್ ಮಾಡಿಕೊಂಡು ನೀವು ಕೂಡ ಲ್ಯಾಶನ್ನ ಫಿಲ್ ಮಾಡ್ಕೋಬೋದು. ಓಕೆ, ನೀವು ಲ್ಯಾಶಸ್ನ ಅಟ್ಯಾಚ್ ಮಾಡ್ಕೋಬೋದು. ಇದನ್ನು ನೀವು ಸ್ವಲ್ಪ ಕಾಜಲ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಸೊ ಸ್ಮಾಲ್ ಪ್ರಿಸಿಷನ್ ಬ್ರಷಿಂದ ತೊಗೊಂಡು ನಾನು ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ ಕಾಜಲ್ನ. ಇದು ನಾನು ಇನ್ನೇನು ಜೆಲ್ ಕಾಜಲ್ ಯೂಸ್ ಮಾಡಿದ್ದೀನಿ ಇನ್ ಬ್ರಾಡ್ದು. ಓಕೆ, ಎರಡು ಐಸ್ನ ಸ್ಲೋಲಿ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ ನಾನು. ಒಂದ್ಸಲ ಲ್ಯಾಶಸ್ ಕಾಜಲ್ಲು ಇವೆಲ್ಲ ಅಪ್ಲಿಕೇಶನ್ ಆದಮೇಲೆ ಐ ಮೇಕಪ್ ಪ್ರಾಪರಾಗಿ ಐ ಲುಕ್ ಐ ಮೇಕಪ್ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗುತ್ತೆ. ಸೊ ಕಾರ್ನರ್ಸ್ ಕೂಡ ಎಲ್ಲನೂ ನೀಟಾಗಿ ನಾವು ಒಂದ್ಸಲ ಅಪ್ಲಿಕೇಶನ್ ಮಾಡಿಕೊಂಡ್ರೆ ಯು ಕ್ಯಾನ್ ಸಿ ಐಲೈನರ್ನ ಕೂಡ ನೀಟಾಗಿ ನಿಧಾನಕ್ಕೆ ನೀವು ಅಪ್ಲಿಕೇಶನ್ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ನಾನಿಲ್ಲಿ ಸ್ಮಾಲ್ ಐಲೈನರ್ ಬ್ರಷನ್ನು ತೊಗೊಂಡು ಕಾರ್ನರ್ನ ಶೇಪ್ ಕೊಡ್ತಾ ಇದ್ದೀನಿ ಇಲ್ಲಿ. ಓಕೆ, ಜಾಸ್ತಿ ಸ್ವಲ್ಪ ಇನ್ನ ಕಾರ್ನರ್ ಹಾಗೆಯೂ ಔಟರ್ ಕಾರ್ನರ್ ಆಫ್ ಐ ಇಲ್ಲೆಲ್ಲ ನಾನು ಸ್ವಲ್ಪ ಸ್ಮಾಲ್ ಬ್ರಷಿಂದನೇ
ಐ ಕಾಜಲ್ನ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಕಾರ್ನರ್ಸ್ ಸ್ವಲ್ಪ ಹೀಗೆ ಲಿಫ್ಟ್ ಮಾಡಿಕೊಂಡು ಪುಷ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಮಾಡೋದ್ರಿಂದ ನಿಮಗೆ ನೀಟಾಗಿ ಒಂದು ಶೇಪ್ ಸಿಗುತ್ತೆ. ಓಕೆ, ವಾವ್, ಅವರ ಬೇಸ್ ಆ್ಯಂಡ್ ಐ ಮೇಕಪ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ದೆನ್ ನಾನಿಲ್ಲಿ ಇವಾಗ ಅಪ್ಲಿಕೇಶನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಲಿಪ್ಸ್ಟಿಕ್ನ. ಸೊ ಸ್ವಲ್ಪ ಔಟರ್ ಲಿಪ್ ಲೈನ್ನ ಕ್ರಿಯೇಟ್ ಮಾಡಿಕೊಂಡು ದೆನ್ ಐ ಸ್ಟಾರ್ಟೆಡ್. ನನಗೆ ಅವ್ರ ಕಾಸ್ಟ್ಯೂಮಿಗೆ ಆ್ಯಂಡ್ ಐ ಮೇಕಪ್, ಫೇಸ್ ಮೇಕಪ್ ಎಲ್ಲದಕ್ಕೂ ಮ್ಯಾಚ್ ಆಗೋ ಥರ ನಾನು ಐ ಮೇಕಪ್ನ ಲಿಪ್ಸ್ಟಿಕ್ನ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಇಲ್ಲಿ ನನಗೆ ಪ್ರಾಪರ್ ನಾನು ಏನು ಅಚೀವ್ ಮಾಡ್ಬೇಕಂತಿದ್ದಲ್ಲ ಲಿಪ್ ಕಲರ್ ನನಗೆ ಅದು ಸಿಕ್ಕಿಲ್ಲ, ಸ್ವಲ್ಪ ಪಿಂಕ್ ಅನ್ನಿಸ್ತಾ ಇತ್ತು. ಸೊ ನಾನು ಒಂದು ಅಪ್ಲಿಕೇಶನ್ ಆದಮೇಲೆ ಕಲರ್ ಚೇಂಜ್ ಮಾಡಿಕೊಂಡೆ ಅಪ್ಲಿಕೇಶನ್ ಲಿಪ್ಸ್ಟಿಕ್ದು. ಇಲ್ಲೆಲ್ಲ ದಿಸ್ ಇಸ್ ಕಂಪ್ಲೀಟ್ಲಿ ಕಲರ್ ಥಿಯರಿ ಆಯಿತಾ. ನೀವು ಆನ್ ಸ್ಪಾಟ್ ಸಡನ್ ಆಗಿ ನೀವು ಲಿಪ್ಸ್ಟಿಕ್ನ ಚೇಂಜ್ ಮಾಡ್ಕೋಬೋದು ಇಫ್ ಇನ್ ಕೇಸ್ ಯು ನೋ ಪ್ರಾಪರ್ ಕಲರ್ ಥಿಯರಿ. ಓಕೆ, ಸೊ ಇಟ್ಸ್ ಆಲ್ ಗೇಮ್ ಆಫ್ ಕಲರ್ ಥಿಯರಿ. ಆ್ಯಂಡ್ ಕ್ಯಾನ್ ಸಿ ವಾವ್, ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಲಿಪ್ಸ್. ನನಗೆ ತುಂಬಾ ಇಷ್ಟ ಆಯಿತು ಯಾವ ಲಿಪ್ ಕಲರ್, ಅವ್ರ ಲಿಪ್ಸ್ಟಿಕ್ ಏನಿದೆಲ್ಲ ಸಖತ್ ಇಷ್ಟ ಆಯಿತು. ದೆನ್ ನಾನು ಮತ್ತೆ ಇನ್ನೊಂದು ಸಲ ಮಸ್ಕರನ ಅವರ ವಾಟರ್ ಲೈನ್ ಅಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇವಾಗ ಕ್ಯಾನ್ ಸಿ ಆಯಿತಾ. ಸೊ ವಾಟರ್ ಲೈನಿಂಗ್ ನಾನು ಅವಾಗ ಅಪ್ಲಿಕೇಶನ್ ಮಾಡಿರಲಿಲ್ಲ. ಸೊ ಇವಾಗ ಮತ್ತೆ ಅವಾಗ ಅಪ್ಲಿಕೇಶನ್ ಮಾಡಿದರೆ ಸ್ವಲ್ಪ ಸ್ಪ್ರೆಡ್ ಆಗೋ ಚಾನ್ಸಸ್ ಇತ್ತು. ಸೊ ದ್ಯಾಟ್ ಈಗ ಮಾಡ್ಕೊಂಡು ಲಾಸ್ಟಿಗೆ ಮಾಡ್ಕೋಬೇಕು ಅದನ್ನೆಲ್ಲ. ದೆನ್ ರಿಕ್ವೈರ್ಮೆಂಟ್ ಇತ್ತು ಇನ್ನೊಂದು ಸ್ವಲ್ಪ ಬ್ಲಷ್ ಇಂದು, ಅದನ್ನು ಕೂಡ ಅಪ್ಲಿಕೇಶನ್ ಮಾಡಿಕೊಂಡೆ. ಕ್ಯಾನ್ಸಿ ಇವಾಗ ನೋಡಿ ಪ್ರಾಪರ್ ಎಷ್ಟು ಚೆನ್ನಾಗಿದೆ, ಅವ್ರ ಬೇಸ್ ಎಷ್ಟು ಚೆನ್ನಾಗಿ ಪ್ರಾಪರಾಗಿ ಕಾಣಿಸ್ತಿದೆ ಅಂತ. ಫೈನಲ್ ಲುಕ್ ನನಗೆ ಹೈಲೈಟರ್ ಎಲ್ಲ ಅಪ್ಲಿಕೇಶನ್ ಮಾಡಿಕೊಂಡು ಅವರ ಮೇಕಪ್ಪನ್ನು ಲಾಕ್ ಮಾಡಿಕೊಂಡು ಫೈನಲ್ ಲುಕ್ ನಿಮಗೆ ತೋರಿಸ್ತೀನಿ. ಕ್ಯಾನ್ಸಿ ಇವಾಗ ಜಸ್ಟ್ ಅಪ್ಲೈಯಿಂಗ್ ಹೈಲೈಟರ್. ಅವರೆಷ್ಟು ಗ್ಲೋ ಆಗಿ ಕಾಣಿಸ್ತಿದೆ ಅಲ್ವಾ ಅವರ ಫೇಸ್ ಇವಾಗ. ಕ್ಯಾನ್ಸಿ ನಾನು ಜಸ್ಟ್ ಬಿಲ್ಡ್ ಮಾಡ್ತಾ ಇರೋದು ಒಂದೇ ಸಲ ಪ್ರಾಡಕ್ಟ್ನ ನಾನು ಅಪ್ಲಿಕೇಶನ್ ಮಾಡಿಸ್ತಿಲ್ಲ. ಕ್ಯಾನ್ಸಿ ಒಂದ್ಸಲ ನನ್ನ ಹೈಲೈಟರ್ ಅಪ್ಲಿಕೇಶನ್ ಡನ್ ಆದಮೇಲೆ ನನ್ನಲ್ಲಿ ಬಿಂದಿ ಕೂಡ ಫಿಕ್ಸ್ ಮಾಡಿದೆ. ಫೈನಲ್ ಲುಕ್ ನೋಡ್ಬೋದು ಆಫ್ಟರ್ ಬಿಂದಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ ಅವರು. ವಾವ್, ಅವ್ರಿಗೂ ಆ್ಯಕ್ಚುಲಿ ಸಿಸೆಡ್ ಲಾಟ್ ಆಫ್ ಕಾಂಪ್ಲಿಮೆಂಟ್, ತುಂಬ ಕಾಂಪ್ಲಿಮೆಂಟ್ ಕೊಟ್ಟರು. ಫೈನಲಿ ಯು ಕ್ಯಾನ್ ಸಿ ದಟ್ ಚುಕ್ಕಿ ಮ್ಯಾಟರ್ಸ್. ಸೊ ಅವ್ರಿಗೊಂದು ದೃಷ್ಟಿ ಚುಕ್ಕಿ ಇಟ್ಬಿಟ್ಟು ಐ ಫಿನಿಶ್ಡ್ ಅವರ್ ಮೇಕಪ್. ಯು ಕ್ಯಾನ್ ಸಿ ದ ಫೈನಲ್ ಲುಕ್. ನಿಮಗೇನಾದರೂ ನನ್ನ ಮೇಕಪ್ ಇಷ್ಟ ಆಗಿದೆ ಕಾಮೆಂಟ್ ಮೂಲಕ ಪ್ಲೀಸ್ ನನಗೆ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ ಫಸ್ಟ್ ನನ್ನ ಮೇಕಪ್ಪನ್ನು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.